ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿ ನಿಮಗೆಲ್ಲ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಅಂಗಸ್ಥಲದ ಭಕ್ತಸ್ಥಲ, ಆ ಭಕ್ತಸ್ಥಲದ 15 ಅವಾಂತರ ಸ್ಥಳಗಳ ಪೈಕಿ 1ನೇ ಸ್ಥಳ ಪಿಂಡಸ್ಥಲ. ಆ ಪಿಂಡಸ್ಥಳದಲ್ಲಿ ಶಿವ ಶಕ್ತಿ ಅಂತ 2 ತತ್ವಗಳನ್ನು ಹೇಳಿ, ಶಿವ ಸತ್ ಚಿತ್ ಆನಂದ ಎಂಬುವ 3 ವಿಶೇಷಣಗಳನ್ನು ಹೊಂದಿದರೆ, ಶಕ್ತಿ ಸತ್ವ ರಜ ತಮ ಎನ್ನುವ 3 ಗುಣಗಳನ್ನು ಹೊಂದಿ, ಅವೆರಡೂ ಸೇರಿ ಲಿಂಗದ ಆಧಾರದಲ್ಲಿ ಅವೆರಡು ಒಂದಾಗ್ಯಾವ. ಅವೆರಡಕ್ಕೂ ಲಿಂಗನೇ ಆಧಾರ. ಲಿಂಗದ ಆಧಾರದಲ್ಲಿ ಅವೆರಡು ಒಂದಾಗಿ, ಮತ್ತ ಅವೆರಡು ಸಂಬಂಧಗಳು ಹೆಂಗದವ ಅಂದ್ರ ಅಪೋಸಿಟ್ ಅದಾವ ಒಂದಕ್ಕೊಂದು. ಅವೆರಡು ಅಪೋಸಿಟ್ ಇದ್ರೂ ಕೂಡ ಲಿಂಗದ ಒಂದು ಆಧಾರದಲ್ಲಿ ಅವು ಒಂದೇ ಕಡೆ ಇದ್ದದ್ದಕ್ಕೆ ಆ ಸಂಬಂಧವನ್ನು ಕುರಿತು ಎಷ್ಟು ರೀತಿ ವಿಚಾರ ಮಾಡಿ ನೋಡಲಾಗಿ, ಸಂಯೋಗ ಸಂಬಂಧನೂ ಅಲ್ಲ, ಸಮವಾಯ ಸಂಬಂಧ ಅಲ್ಲ, ತಾಧ್ಯಾತ್ಮ ಸಂಬಂಧ ಅಲ್ಲ, ಪರಂಪರಾ ಸಂಬಂಧ ಅಲ್ಲ, ಅದು ಅವಿನಾಭಾವ ಸಂಬಂಧ ಅಂತ ಬರ್ತು. ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ ಅನ್ನೋಂಥದ್ದು ವಿಚಾರ ಹೇಳಿ, ಮುಂದೆ ಕಿಂಚಿತ್ ಸತ್ವ ರಜೋ ರೂಪ ಭೋಕ್ತು ಸಂಜ್ಞಕ ಮುಚ್ಚತೆ ಅತ್ಯಂತ ತಾಮಸೋಪಾಧಿ ಭೋಜ್ಯ ಮಿಥ್ಯ ವಿಧೀಯತೆ ಅಂತ ಒಂದು ಶ್ಲೋಕ ಅದ. ನಿನ್ನೆ ದಿವಸ ಈ ಒಂದು ತ್ರಿಗುಣಾತ್ಮಕವಾದಂಥ ಪ್ರಕೃತಿಯಲ್ಲಿ ಸತ್ವ ಸತ್ವಗುಣದಲ್ಲಿ ಆ ಒಂದು ಶಿವನ ಶಕ್ತಿಯ ಸತ್ವಗುಣದಲ್ಲಿ ಶಿವನ ಏನಂತಾರ ಉಪಾಧಿ ಕ್ಷೋಭೆಗೊಂಡಾಗ ಏನಾಗ್ತದ, ಈಶ್ವರ ಎನ್ನುವ ಪ್ರೇರಕ ತತ್ವ ಉಂಟಾಗ್ತದ. ಮತ್ತೆ ಅದೇ ಪ್ರಕೃತಿಯ ರಜೋಗುಣದಲ್ಲಿ ಆ ಒಂದು ಶಿವನ ಪರಮಾತ್ಮನ ಉಪಾಧಿ ಕ್ಷೋಭೆಗೊಂಡಾಗ ಭೋಕ್ತೃ ಅಂತಂದ್ರ ಜೀವಿಗಳು, 84 ಲಕ್ಷ ಜೀವರಾಶಿಗಳು ಏನದವ ಭೋಗ ಅನುಭವಿಸ್ಲಿಕ್ಕೆ ಏನ್ ಬಂದವ ಅವಕ್ಕೆ ಭೋಕ್ತೃ ಅಂದ್ರು, ಈಶ್ವರಿಗೆ ಪ್ರೇರಕ ಅಂದ್ರು. ಮತ್ತೆ ಅದೇ ಪ್ರಕೃತಿಯ ತಮೋಗುಣದಲ್ಲಿ ಆ ಶಿವನ ಒಂದು ಉಪಾಧಿ ಕ್ಷೋಭೆಗೊಂಡಾಗ ಏನಾಗ್ತಂದ್ರ ಜಗತ್ತು ಸೃಷ್ಟಿಯಾಗ್ತದ. ಸುಖ ದುಃಖ ಮೋಹ ಭೋಗಗಳಿಗೆ ಆಧಾರವಾದಂತ ಒಂದು ಜಡ ಜಗತ್ತು ತಯಾರಾಗ್ತದ. ಆ ಜಗತ್ತಿಗೆ ಏನಂತಾರ ಭೋಜ್ಯ. ಜಡವಸ್ತು ಪ್ರಪಂಚಕ್ಕ ಭೋಜ್ಯ. ಅದನ್ನ ಭೋಗಿಸುವ ಜೀವರುಗಳು ಏನು ಅವಿದ್ಯೆಯಿಂದ ಉಂಟಾಗ್ತಾರಲ್ಲ, ಅದು ಭೋಕ್ತೃ. ಮತ್ತೆ ಆ ಭೋಜ್ಯ ವಸ್ತುವನ್ನ ಭೋಗಿಸುವುದಕ್ಕ ಆ ಭೋಕ್ತೃಗಳಿಗೆ ಪ್ರೇರಣೆ ನೀಡವನು ಯಾರು? ಈಶ್ವರ. ಈಶ್ವರ ಎದಕ್ಕೆ ಬೇಕು? ಅವರವರ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಕೊಟ್ಟು
ಆ ಫಲವನ್ನು ಆ ಭೋಕ್ತೃಗಳಿಗೆ ಭೋಗಿಸುವುದಕ್ಕೆ ಪ್ರೇರಣೆ ಕೊಡುವಂತವನು ಈಶ್ವರ. ಭೋಕ್ತೃ ಭೋಜ್ಯ ಪ್ರೇರಕ. ಅಲ್ಲಿ ಈಶ್ವರ, ಜೀವ ಮತ್ತು ಜಡವಸ್ತು ಪ್ರಪಂಚ ಅಂತ ನೀವು ಇದರೊಳಗೆ ವಿಚಾರ ಸಾಗರದಾಗ ತಗೊಂಡ್ರೆ ಅದರದೇ ಶಬ್ದಗಳು ಇಲ್ಲಿ ಬೇರೆ ಅದಾವಷ್ಟೇ. ಬ್ರಹ್ಮ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದಾಗ 84 ಲಕ್ಷ ಜೀವರಾಶಿಗಳೇನು ಉಂಟಾತವಲ್ಲ, 84 ಲಕ್ಷ ಜೀವರಾಶಿಗಳು ಏನಂದಾರ ಇಲ್ಲಿ ಸಿದ್ಧಾಂತ ಶಿಖಾಮಣಿಯೊಳಗ? ಅವಿದ್ಯೆಯಿಂದ ಉಂಟಾಗುವ 84 ಲಕ್ಷ ಜೀವರಾಶಿಗಳಿಗೆ ಏನಂತಾರೆ ಇವರು? ಭೋಕ್ತೃಗಳು. ಮತ್ತ ಸತ್ವಗುಣದಲ್ಲಿ ಬ್ರಹ್ಮನ ಪ್ರತಿಬಿಂಬ ಉಂಟಾದಾಗ ಈಶ್ವರ ಏನ್ ತಯಾರಾತನ, ಆ ಈಶ್ವರಿಗೆ ಇಲ್ಲೇನ್ ಹೇಳಾರ ಇವರು? ಪ್ರೇರಕ. ಪ್ರೇರಕ. ಮತ್ತೆ ಅದೇ ಪ್ರಕೃತಿಯ ತಮೋಗುಣದಲ್ಲಿ ಬ್ರಹ್ಮನ ಸ್ಪರ್ಶ ಪ್ರತಿಬಿಂಬ ಆಗಂಗಿಲ್ಲ. ತಮೋಗುಣ ಕೆಸರಾಗಿ ಪ್ರತಿಬಿಂಬ ಆಗಲ್ಲ, ಬ್ರಹ್ಮನ ಒಂದು ಸ್ಪರ್ಶ ಉಂಟಾಗಿ ಅಲ್ಲೇನಾಯ್ತು? ಜಡವಸ್ತು ಪ್ರಪಂಚ, ಪಂಚಭೂತಾತ್ಮಕ ಜಗತ್ತು, ಸುಖ ದುಃಖ ಪ್ರದಾಯಕವಾದಂತ ಒಂದು ಜಗತ್ತು. ಆ ಜಗತ್ತಿಗೆ ಸಿದ್ಧಾಂತ ಶಿಖಾಮಣಿ ಒಳಗೆ ಏನಂದ್ರು? ಭೋಜ್ಯ. ಭೋಕ್ತೃ ಪ್ರೇರಕ. ಅಲ್ಲಿ ಈಶ್ವರ, ಜೀವ, ಜಗತ್. ಅಲ್ಲಿ ಶಬ್ದಕ್ಕೆ ಇಲ್ಲಿ ಶಬ್ದಕ್ಕೆ ಏನು ವ್ಯತ್ಯಾಸ ಇಲ್ಲ. ಒಳಗಿರೋ ಶಬ್ದಗಳು ಬೇರೆ ಅದಾವ, ಆದ್ರೆ ಒಳಗಿರೋ ಅರ್ಥ ಒಂದೇ ಅದ. ಇನ್ನು ಮುಂದೇನ್ ಹೇಳ್ತಾನ? ಈ ಒಂದು ಕಿಂಚಿತ್ ಸತ್ವ ರಜೋ ರೂಪ ಭೋಕ್ತೃ ಸಂಜ್ಞಕ ಮುಚ್ಚತೆ ಅತ್ಯಂತ ತಾಮಸೋಪಾಧಿರ್ಭೋಜ್ಯ ಮಿಥ್ಯಭಿಧೀಯತೆ ಅಂತಂದ್ರೆ ಭಾಷ್ಯ ಏನು? ವಿಶೇಷಣ ಉಪಾಧಿ ಇವು ಪದಾರ್ಥಗಳನ್ನ ಪೃಥಕ್ಕರಿಸುವುದಂದ್ರೆ ಪ್ರತ್ಯೇಕಿಸುವ ಎರಡು ವಸ್ತುಗಳು ಯಾವುವು? ವಿಶೇಷಣ ಮತ್ತು ಉಪಾಧಿ. ಅದಕ್ಕೆ ಸಂಬಂಧಪಟ್ಟಂತ ಶ್ಲೋಕ ಅದು. ವಿಶೇಷಣವು ವಸ್ತುವಿನೊಡನೆ ಸಮರಸಗೊಂಡು ಅದನ್ನು ಇನ್ನೊಂದರಿಂದ ಪ್ರತ್ಯೇಕಿಸಿದರೆ, ಉದಾಹರಣೆಗೆ ನೀಲ ಪುಷ್ಪದಲ್ಲಿ ನೀಲ ಬಣ್ಣವು ಪುಷ್ಪದೊಡನೆ ಸಮರಸಗೊಂಡು ಇನ್ನುಳಿದ ಎಲ್ಲಾ ಪದಾರ್ಥಗಳಿಂದ ಬೇರೆ ಮಾಡಿ ತೋರಿಸುವುದು. ವಿಶೇಷಣವು ತಾನು ನಷ್ಟಗೊಳ್ಳುವಾಗ ವಿಶೇಷವನ್ನು ಇಲ್ಲದಂತೆ ಮಾಡುತ್ತದೆ. ವಿಶೇಷಣ ಹೋಗುವಾಗ ಅದು ಇಲ್ಲದಂಗೆ ಮಾಡಿ ಹೋಗ್ಬಿಡ್ತದೆ. ವಿಶೇಷಣಗಳ ಪರಸ್ಪರ ಒಂದನ್ನು ಬಿಟ್ಟು ಒಂದು ಉಳಿಯವು ವಿಶೇಷಣ. ಈಗ ನೀಲಿ ಪುಷ್ಪ ವಿಶೇಷ, ಅದರದ್ದು ನೀಲಿ ಬಣ್ಣ ವಿಶೇಷಣ. ಅವು ಒಂದನ್ನು ಬಿಟ್ಟು ಇನ್ನೊಂದು ಇರಂಗಿಲ್ಲ. ಸ್ವರೂಪ ಪ್ರವಿಷ್ಟತೆ ಸತಿ ಸ್ವರೂಪ ವ್ಯಾವರ್ತಕತ್ವಂ ಉಪಾಧಿ. ಇದು ಲಕ್ಷಣ, ಉಪಾಧಿ ಲಕ್ಷಣ ಹೇಳಕತ್ತಾರ. ಸ್ವರೂಪ ಪ್ರವಿಷ್ಟತ್ವೇ ಸತಿ, ಸ್ವರೂಪದೊಳಗ ಪ್ರವೇಶ ಆಗಿ ಸ್ವರೂಪ ವ್ಯಾವರ್ತಕತ್ವಂ ಅಂತಂದ್ರೆ ಆ ವಸ್ತುವನ್ನ ಇತರ ವಸ್ತುಗಳಿಂದ ಬೇರ್ಪಡಿಸಿ ತೋರಿಸಿದ್ರೆ ಅದಕ್ಕೆ ಉಪಾಧಿ ಅಂತಾರ. ಸ್ವರೂಪದಾಗ ಸೇರಿದ್ದು ಹೇಳಕತ್ತಿಲ್ಲ ಅವರು. ಸ್ವರೂಪ ಪ ಇಲ್ಲಲ್ಲಿ. ಸ್ವರೂಪ ಪ ಅಂದ್ರ ಸ್ವರೂಪ ಅಪ್ರವಿಷ್ಟತ್ವೇ ಸತಿ ಇದ್ದದ್ದು ಸ್ವರೂಪ ಪ್ರವಿಷ್ಟತ್ವೇ ಸತಿ. ಅದ ಮುಂದೆ ಬಂದಾಗ ಆ ಆಗ್ಲಕತ್ತದ. ಇಲ್ಲಿ ಉಪಾಧಿ ಹೇಳಕತ್ತಾರ, ಅದು ಮುಗಿತದ ವಿಶೇಷಣದ್ದು. ಅದಕ್ಕೆ ನಾವು ಇದು ಏನು ಅವ್ರೇನು ಮಾಡ್ಯಾರ, ಅದು ಎಕ್ಸ್ಪ್ಲೇನ್ ಮಾಡ್ಕೋತ ಒಮ್ಮೆ ವಿಶೇಷಣದಲ್ಲಿಂತ ಉಪಾಧಿಗೆ ಶಿಫ್ಟ್ ಆಗಿಬಿಟ್ಟಾರ. ಇದ್ರೊಳಗೆ ಒಂದೇ ಸಣ್ಣದು ಶಬ್ದ ಸ್ವರೂಪ
ಪ್ರವಿಷ್ಟತ್ವೇ ಸತಿ ಸ್ವರೂಪ ವ್ಯಾವರ್ತಕತ್ವ ವಿಶೇಷಣ. ಹಿಂಗ ಹೇಳ್ಬೇಕು. ಸ್ವರೂಪ ಅದು ಇದ್ರಾಗ ಬರ್ದಿಲ್ಲ ಈ ಬುಕ್ನಾಗ. ಅವರು ಒಮ್ಮೆ ಉಪಾಧಿಗೆ ಹೋಗ್ಯಾರ, ನೀವು ಬರ್ಕೊಳ್ರಿ. ಸ್ವರೂಪ ಪ್ರವಿಷ್ಟತ್ವೇ ಸತಿ. ಸ್ವರೂಪ ಪ್ರವಿಷ್ಟತ್ವೇ ಸತಿ ಅಂದ್ರ ಅಪ್ರವಿಷ್ಟತ್ವೇ ಸತಿ ಇದ್ದಂಗ ಅದು. ಸ್ವರೂಪ ಈಗ ನೀವು ವಿಶೇಷಣದ ಬರಿಬೇಕಂತೀರ ಏನು ಉಪಾಧಿದ್ ಬರಿಬೇಕಂತೀರಿ? ಸ್ವರೂಪ ಪ್ರವಿಷ್ಟತ್ವೇ ಸತಿ ಅಂತಂದ್ರೆ ವಿಶೇಷಣ ಆಗ್ತದೆ. ಅದಕ್ಕೆ ಹೆಂಗ್ ಬರಿತೀರಿ ಬರೀರಿ. ಸ್ವರೂಪ ಈಗ ನೀವು ವಿಶೇಷಣ ಬರಿತಿದ್ರಿ ಅಂದ್ರೆ ಸ್ವರೂಪ ಪ್ರವಿಷ್ಟತ್ವೇ ಸತಿ ಸ್ವರೂಪ ವ್ಯಾವರ್ತಕತ್ವಂ ಅಂದ್ರೆ ಇತರ ವಸ್ತುಗಳು ಇತರ ಬಣ್ಣಗಳಿಂದ ಬೇರ್ಪಡಿಸೋದು. ವ್ಯಾವರ್ತಕತ್ವಂ ವಿಶೇಷಣ ಇದು ಒಂದಾಯ್ತು. ಈಗ ಉಪಾಧಿ ಹೆಂಗದ? ಸ್ವರೂಪ ಅಪ್ರವಿಷ್ಟತ್ವೇ ಸತಿ. ಅದು ಸ್ವರೂಪ ಅಪ್ರವಿಷ್ಟತ್ವೇ ಸತಿ ಬದಲಿ ಅವ್ರೇನ್ ಮಾಡ್ಯಾರ? ಸ್ವರೂಪ ಪ್ರವಿಷ್ಟತ್ವೇ ಸತಿ ಅಂತ ಮುಂದೆ ಬಂದು ಮಾಡಿಬಿಟ್ರ. ಅದಕ್ಕೆ ಸಂಧಿ ಮಾಡ್ಯಾರ ಅವರು. ಸ್ವರೂಪ ಪ್ರವಿಷ್ಟತ್ವೇ ಸತಿ ಅಂದ್ರು ಒಂದೇ, ಸ್ವರೂಪ ಅಪ್ರವಿಷ್ಟತ್ವೇ ಸತಿ ಅಂದ್ರು ಒಂದೇ ಮಾಡಿ ಸ್ವರೂಪ ವ್ಯಾವರ್ತಕತ್ವಂ ಉಪಾಧಿ. ಅಪ್ರವಿಷ್ಟತ್ವೇ ಸತಿ ಇತ್ತಂದ್ರ ಉಪಾಧಿ, ಪ್ರವಿಷ್ಟತ್ವೇ ಸತಿ ಇತ್ತಂದ್ರ ವಿಶೇಷಣ. ಈಗ ಅವ್ರು ಹೆಂಗ್ ಬರ್ದಾರ ನೋಡ್ರಿ. ವಿಶೇಷಣ ಉಪಾಧಿ ಇವು ಪದಾರ್ಥಗಳನ್ನು ಪೃಥಕ್ಕರಿಸುವ ಅಂತಂದ್ರೆ ಪ್ರತ್ಯೇಕಿಸುವ. ವಸ್ತುಗಳು ಬೇರ್ಪಡಿಸೋದು. ವಿಶೇಷಣವು ವಸ್ತುವಿನೊಡನೆ ಸಮರಸಗೊಂಡು ಅದನ್ನು ಇನ್ನೊಂದರಿಂದ ಪ್ರತ್ಯೇಕಿಸಿ ತೋರಿಸುವುದು. ಉದಾಹರಣೆಗೆ ನೀಲ ಪುಷ್ಪದಲ್ಲಿ ನೀಲವು ಪುಷ್ಪದೊಡನೆ ಸಮರಸಗೊಂಡು ಇನ್ನುಳಿದ ಎಲ್ಲ ಪದಾರ್ಥಗಳಿಂದ ಬೇರೆ ಮಾಡಿ ತೋರಿಸುತ್ತದೆ. ವಿಶೇಷಣವು ತಾನು ನಷ್ಟಗೊಳ್ಳುವಾಗ ವಿಶೇಷವನ್ನು ಇಲ್ಲದಂತೆ ಮಾಡುತ್ತದೆ. ಈಗ ಅದ್ರೊಳಗಿಂದು ನೀಲಿ ಬಣ್ಣ ತೆಗೆದು ಬಿಟ್ರಿ ಅಂತಂದ್ರೆ ಅದಕ್ಕೆ ನೀಲ ಪುಷ್ಪ ಅಂತ ಯಾರಂತಾರ? ಅನ್ನಂಗಿಲ್ಲ. ಅದೇನ್ ಮಾಡ್ತದೆ? ವಿಶೇಷಣ ತಾನು ನಷ್ಟ ಆಯ್ತಂದ್ರೆ ಅದಕ್ಕೆ ನೀಲ ಪುಷ್ಪ ಅಂದಕ್ ಬಿಡಂಗಿಲ್ಲ. ಹಂಗದು. ವಿಶೇಷಣಗಳು ಪರಸ್ಪರ ಒಂದನ್ನು ಬಿಟ್ಟು ಒಂದು ಉಳಿಯವು. ನೀಲ ಪುಷ್ಪ ಅನ್ಬೇಕಾದ್ರೆ ಅಲ್ಲಿ ನೀಲಿ ಬಣ್ಣ ಅದರ ಸಂಗಟ ಇರಲೇಬೇಕು. ಅದನ್ನು ಏನಾರ ನೀಲಿ ಬಣ್ಣ ಅದರಿಂದ ಬೇರ್ಪಡ್ತು ಅಂತಂದ್ರೆ ಅದಕ್ಕೆ ನೀಲ ಪುಷ್ಪ ಅನ್ನಂಗಿಲ್ಲ. ಇದೇನಾಯ್ತು? ಸ್ವರೂಪ ಪ್ರವಿಷ್ಟತ್ವೇ ಸತಿ ಸ್ವರೂಪ ವ್ಯಾವರ್ತಕತ್ವಂ ವಿಶೇಷಣ ಅನ್ನೋದು ಇದ್ರಾಗ ಇಲ್ಲ. ನಾ ಓದ್ಲಕತ್ತೀನಿ ಹಂಗ ಕೈಲಿ ಯಾಕೆ ಓದ್ಲಕತ್ತೀನಿ. ಅವ್ರು ಇದು ಎಕ್ಸ್ಪ್ಲೇನ್ ಮಾಡ್ಕೊತ ಒಮ್ಮಿದೊಮ್ಮಿಗೆ ಉಪಾಧಿಗೆ ಹೋಗ್ಬಿಟ್ಟಾರ ಅವ್ರು. ಈ ವಿಶೇಷಣಗಳು ಪರಸ್ಪರ ಒಂದನ್ನು ಬಿಟ್ಟು ಒಂದು ಉಳಿಯವು ಅಂತೇಳಿ ಇಷ್ಟ ಅಂದ್ಮೇಲೆ ನೆಕ್ಸ್ಟ್ ಸ್ವರೂಪ ಪ್ರವಿಷ್ಟತ್ವೇ ಸತಿ ಸ್ವರೂಪ ವ್ಯಾವರ್ತಕತ್ವ ಉಪಾಧಿ ಅಂತೇಳಿ ಚಾಲು ಮಾಡಿದ ಕೂಡಲೇ ಮತ್ತೆ ಕನ್ಫ್ಯೂಸ್ ಆಗಲ್ಲ. ಯಾರೇ ಚೇಂಜ್ ಮಾಡ್ಬೇಕು, ಏನಾರು ಮಾಡ್ಬೇಕು. ಏನಕ್ಕೆ ಮಾಡಲಕ್ಕ ಏನೋ ಒಂದು ಮಾಡಿ ಕೊಟ್ಟಾರ, ನಾವು ಸುಧಾರಿಸ್ಕೋಬೇಕಷ್ಟೇ. ಸ್ವರೂಪದಲ್ಲಿ ತಾನು ಪ್ರವೇಶಿಸದೆ ಆ ಸ್ವರೂಪವನ್ನು ಮತ್ತೊಂದರಿಂದ ಪೃಥಕ್ಕರಿಸಿ ತೋರುವುದು ಉಪಾಧಿಯು. ಇದಕ್ಕೆ ಉಪಾಧಿ ಅಂತಾರೆ. ಉದಾಹರಣೆ ಘಟಾಕಾಶ. ಘಟಾಕಾಶ ಎಂಬಲ್ಲಿ ಘಟರೂಪ ಉಪಾಧಿಯು ಆಕಾಶದಲ್ಲಿ ತಾನು ವಿಶೇಷಣದಂತೆ ಪ್ರವೇಶವಾಗದೆ ಅಂದರೆ ಅಭೇದಗೊಳ್ಳದೆ ಆಕಾಶವನ್ನು ವಿಕಾರಗೊಳಿಸದೆ ಮಹಾಕಾಶವನ್ನು ಘಟಾಕಾಶವನ್ನು ಬೇರ್ಪಡಿಸಿ ತೋರುವುದು. ಅದರೊಳಗೆ ಪ್ರವೇಶ ಆಗಲಾರದೆ, ಅದರೊಳಗೆ ಬೆರೀಲಾರದೆ, ಅಭೇದ ಆಗಲಾರದೆ, ಆ ಒಂದು ವಸ್ತುವಿನಲ್ಲಿ ಬೆರೀಲಾರದೆ ಅಭೇದ ಆಗಲಾರದೆ ಘಟಾಕಾಶ ಮಠಾಕಾಶ ಅಂತ ಬೇರ್ಪಡಿಸ್ತದ. ಆಕಾಶದ ಜೊತೆಗೆ ಅದು ಘಟ ಬೆರತೇ ಇಲ್ಲ. ತಾನು ಅದರ ಜೊತೆಗೆ ಬೆರೀಲಾರದೆ
ಆಕಾಶವನ್ನು 2 ಭಾಗ ಮಾಡ್ತದಲ್ಲ, ಅದಕ್ಕೆ ಉಪಾಧಿ ಅಂತಾರೆ. ಇದಂತೂ ನಿಮಗೆ ಗೊತ್ತಿದ್ದೇ ಅದ. ಇದ್ರಾಗ ಏನು ಹೊಸ ತತ್ವ ಏನಿಲ್ಲ. ಇಲ್ಲಿ ಹೊಸದೇನದ ಇಲ್ಲಿ? ಏನಿಲ್ಲ. ಭಗವದ್ಗೀತೆಯ 1-2 ಶ್ಲೋಕ ತಗೊಂಡಾರ ಅವರು. ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನಶ್ನಂಗಚ್ಚನ್ ಸ್ವಪ್ನನ್ ಶ್ವಸನ್ ಪ್ರಲಪನ್ವಿಸೃಜನ್ ಗೃಹಣ ನಿನ್ಮಿಷ ಮಿಷನ್ನಪಿ ಇಂದ್ರಿಯಾಣಿ ಯಾರ್ಥೇಷು ವರ್ತಂತೆ ಇತಿ ಧಾರಯಾನ್. ಇದೇನು ಭಗವದ್ಗೀತೆಯ 58ನೇ ಶ್ಲೋಕ, 9ನೇ ಅಧ್ಯಾಯ 58ನೇ ಶ್ಲೋಕ. ಇದು ನೈವ ಕಿಂಚಿತ್ ಕರೋಮಿತಿ ಅಂತ ಸಾಲು. ಇಲ್ಲಿ ಏನ್ ಹೇಳ್ತಾರ, ಇದು ಯಾಕೆ ಇಲ್ಲಿ ಹೇಳ್ಯಾರಂದ್ರ, ಎಲಯ ಅರ್ಜುನನೇ, ಯೋಗಯುಕ್ತನಾಗಿ ಪರಮಾರ್ಥವನ್ನು ಬಲ್ಲ ತತ್ವವೇತ್ತನು. ಅವನೇನು ಪರಮಾರ್ಥವನ್ನು ಬಲ್ಲವನು ಯೋಗಿ ಆಗಿದ್ದನು ಅಂತಂದ್ರೆ, ನೋಡುತ್ತಿದ್ದರೂ, ಕೇಳುತ್ತಿದ್ದರೂ, ಸ್ಪರ್ಶಿಸುತ್ತಿದ್ದರೂ, ಗಂಧವನ್ನು ಆಘ್ರಾಣಿಸುತ್ತಿದ್ದರೂ, ಭಕ್ಷಿಸುತ್ತಿದ್ದರೂ, ಗಮನಿಸುತ್ತಿದ್ದರೂ, ನಿದ್ರಿಸುತ್ತಿದ್ದರೂ, ಶ್ವಾಸಿಸುತ್ತಿದ್ದರೂ, ಶಬ್ದವನ್ನು ಉಚ್ಚರಿಸುತ್ತಿದ್ದರೂ, ಮಲವನ್ನು ವಿಸರ್ಜಿಸುತ್ತಿದ್ದರೂ, ಪದಾರ್ಥಗಳನ್ನು ಗ್ರಹಿಸುತ್ತಿದ್ದರೂ, ಉನ್ಮೇಷ ನಿಮೇಷ ಮಾಡುತ್ತಿದ್ದರೂ. ಏನದು ಉನ್ಮೇಷ ನಿಮೇಷ ಅಂದ್ರೆ? ಉಸಿರಾಟ, ಶ್ವಾಸೋಚ್ಛ್ವಾಸ ಕಾಣಿಸ್ತದೆ. ಉನ್ಮೇಷ ನಿಮೇಷ ಮಾಡುತ್ತಿದ್ದರೂ ಇಂದ್ರಿಯಗಳೇ ತಮ್ಮ ತಮ್ಮ ರೂಪಾದಿ ಅರ್ಥಗಳಲ್ಲಿ ಪ್ರವರ್ತಿಸುತ್ತವೆಂದು ಎಣಿಸುತ್ತ ನಾನು ಏನು ಎಷ್ಟು ಮಾಡುವವನಲ್ಲ ಎಂದು ತಿಳಿಯುತ್ತಾನೆ. ಸ್ಪರ್ಶಿಸುತ್ತಿದ್ರ ಯಾರು ಸ್ಪರ್ಶಿಸ್ಲಕತ್ತಾರ? ಚರ್ಮ ಸ್ಪರ್ಶಿಸ್ಲಕತ್ತದ. ಅದರೊಳಗೆ ನಂದೇನಿಲ್ಲ, ನಾ ಸ್ಪರ್ಶಿಸ್ತಾ ಇಲ್ಲ. ಉಸಿರಾಡಿಸ್ತಿದ್ರ ನಮ್ಮ ಶ್ವಾಸಕೋಶ ಅದು ಉಸಿರಾಡಿಸ್ಲಕತ್ತದ, ನಾನೇನು ಉಸಿರಾಡಿಸ್ತಾ ಇಲ್ಲ. ನೋಡ್ತಿದ್ರ ಅದು ಕಣ್ಣು ಇಂದ್ರಿಯ ನೋಡ್ಲಕತ್ತದ, ನಾನೇನು ನೋಡಕತ್ತಿಲ್ಲ. ಹೆಂಗದ? ಏನೆಲ್ಲ ಮಾಡ್ತಿದ್ರು ಸಹಿತ ಇಂದ್ರಿಯಗಳೇ ತಮ್ಮ ತಮ್ಮ ರೂಪಾದಿ ಅರ್ಥಗಳಲ್ಲಿ, ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನು ಅದರೊಳಗ ಪ್ರವರ್ತಿಸುತ್ತವೆಂದು ಎಣಿಸುತ್ತ ನಾನು ಏನೂ ಎಷ್ಟು ಮಾಡುವವನಲ್ಲವೆಂದು ತಿಳಿಯುವನು. ಅಂದ್ರೆ ಅಕ್ರಿಯ ಬ್ರಹ್ಮನ್. ಎಂತ ಬ್ರಹ್ಮ ಇವ? ಇನ್ ಆಕ್ಟಿವ್ ಬ್ರಹ್ಮನ್ ಅಂತ ತಿಳ್ಕೊತಾನ. ಆಕ್ಟಿವ್ ಬ್ರಹ್ಮನ್ ಅಲ್ಲ. ಆಕ್ಟಿವ್ ಬ್ರಹ್ಮನ್ ಅಂದ್ರೆ ಈಶ್ವರ. ಇನ್ ಆಕ್ಟಿವ್ ಬ್ರಹ್ಮನ್ ಅಂತಂದ್ರೆ ಶುದ್ಧ ಬ್ರಹ್ಮ. ಯಾವ ಪುರುಷನೋ ಯುಕ್ತನೋ ಅಂದರೆ ಶುದ್ಧ ಚಿತ್ತನೋ ತತ್ವವೇತ್ತನೋ ಅಂದರೆ ಪರಮಾರ್ಥವನ್ನು ಬಲ್ಲವನೋ, ಆ ಪರಮಾರ್ಥದರ್ಶಿಯು ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳಿಂದಲೂ, ವಾಗಾದಿ ಪಂಚ ಕರ್ಮೇಂದ್ರಿಯಗಳಿಂದಲೂ, ಪ್ರಾಣಾದಿ ಪಂಚ ವಾಯುಗಳಿಂದಲೂ, ಮನ ಬುದ್ಧಾದಿ ಅಂತಃಕರಣಗಳಿಂದಲೂ ಶಾಸ್ತ್ರವೀತವಾದ ಶಬ್ದಾದಿ ವಿಷಯಗಳನ್ನು ಗ್ರಹಿಸುತ್ತಿದ್ದರೂ ಅವುಗಳಲ್ಲಿ ಇಂದ್ರಿಯಾದಿಗಳೇ ಪ್ರವರ್ತಿಸುತ್ತಲ್ಲದೆ ಅಸಂಗಾತ್ಮನಾದ ನಾನು ಎಂದೆಂದಿಗೂ ಅವುಗಳಲ್ಲಿ ಪ್ರವರ್ತಿಸುವುದಿಲ್ಲ. ತತ್ವಜ್ಞಾನಿಯ ಲಕ್ಷಣ ಹೇಳಕತ್ತಾರೋ. ಮಾತಿಗೆ ನಾನು ನೋಡಿದೆ, ನಾನು ಮಾಡಿದೆ, ನಾನು ಹೋಗಿದ್ದೆ, ಇವೆಲ್ಲ ನಾನು 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 ಅಂತ. ನಾನೇನು ಮಾಡಿಲ್ಲ, ನಾನೇನು ಮಾಡಲ್ಲ. ಹೆಂಗದ? ಏನ್ ಮಾಡ್ತೀರಿ? ಎಲ್ಲ ಇಂದ್ರಿಯಗಳೇ.
ಏನು ನಡೆದವ ಕ್ರಿಯೆಗಳು ಅವೆಲ್ಲ ಓಸು ಇಂದ್ರಿಯಗಳಿಂದ ಆಗ್ಲಕತ್ತದೆ ಹೊರತು ನನ್ನಿಂದ ಅಲ್ಲ, ನಾನೇನು ಮಾಡ್ತಾ ಇಲ್ಲ. ತತ್ವಜ್ಞಾನ ಲಕ್ಷಣ ಇದು. ಯಾವ ಪುರುಷನು ಯುಕ್ತನೋ, ಶುದ್ಧ ಚಿತ್ತನೋ, ತತ್ವವೇತ್ತನೋ ಅವಂದು ಹಿಂಗದ ನೋಡ್ರಿ. ಭಗವದ್ಗೀತೆ ಒಳಗ 9ನೇ ಅಧ್ಯಾಯ 58ನೇ ಶ್ಲೋಕ. ತತ್ವಜ್ಞನು ಸರ್ವ ವ್ಯಾಪಾರಗಳಲ್ಲಿ ಆತ್ಮನನ್ನು ಅಕರ್ತನೆಂದೇ ನೋಡುತ್ತಾನೆ. ಏನೇ ವ್ಯವಹಾರ ನಡೆದರೂ ಸಹಿತ ಆತ್ಮ ಅಕರ್ತ. ಅಲ್ಲಿ ಕರ್ತ ಯಾರು ಅಂದ್ರೆ ಇಂದ್ರಿಯಗಳು. ಈ ಕ್ರಿಯೆಗಳೆಲ್ಲ ಉಪಾಧಿ ಸಂಬಂಧವಾದವುಗಳೆಂದು ಬಗೆದು ಆತನು ಸರ್ವ ವ್ಯಾಪಾರಗಳಿಂದಲೂ ಅಲಿಪ್ತನಾಗಿರುತ್ತಾನೆ. ಎಲ್ಲ ಉಪಾಧಿ ಸಂಬಂಧಗಳದವೆ ಹೊರತು ನಾ ಯಾವುದಕ್ಕೂ ಅಂಟುಕೊಂಡಿಲ್ಲ. ಆಕಾಶ ಆ ಘಟಕ್ಕೆ ಅಂಟುಕೊಂಡೇ ಇಲ್ಲ. ಆಕಾಶ ಸ್ವತಂತ್ರದ ಘಟ ಇದ್ರೆ ಏನಾಯ್ತು, ಇದ್ರಿರ್ಲಿ. ಆದ್ರೆ ನಾನು ಅದಕ್ಕೆ ಅಂಟುಕೊಂಡಿಲ್ಲ, ಉಪಾಧಿಗೆ ಅಂಟುಕೊಂಡಿಲ್ಲ. ನಾನು ನೋಡುವವನು, ಕೇಳುವವನು, ಮುಟ್ಟುವವನು, ಮೂಸಿಸುವವನು, ಭುಂಜಿಸುವವನು, ನಡೆಯುವವನು, ಉಚ್ಚರಿಸುವವನು, ವಿಸರ್ಜಿಸುವವನು, ಗ್ರಹಿಸುವವನು, ಶ್ವಾಸೋಚ್ಛ್ವಾಸ ಮಾಡುವವನು, ಉನ್ಮೇಷ ನಿಮೇಷಕರ್ತನು ಎಂದು ಆತ್ಮನನ್ನು ಕರ್ತೃವಾಗಿ ಕಾಣುವವನಿಗೆ ಇವೆಲ್ಲ ವಿಶೇಷಣಗಳಾಗಿ ಪರಿಣಮಿಸುತ್ತವೆ. ವಾಹ್, ಏನದಪ್ಪ ಇದು! ನಾನು ಮಾಡ್ತೀನಿ ಅನ್ನೋನಿಗೆ ಅಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಆತ್ಮ ವಿಶೇಷಣ ಆದಂಗ ಅನಿಸ್ತವ ಅವನಿಗೆ. ಆಕ್ಚುಲ್ ಆತ್ಮ ಹೆಂಗನ ಅಲ್ಲಿ ಉಪಾಧಿ ಇದ್ದಂಗದನ. ಆತ್ಮ ಅದ್ರೊಳಗೆ ಬೆರೆತಿಲ್ಲ. ಬಣ್ಣ ಹೂವಿನೊಳಗೆ ಬೆರೆತಂಗ, ಘಟದೊಳಗೆ ಬೆರೆತಂಗ ಆತ್ಮ ಆ ಇಂದ್ರಿಯ ವ್ಯವಹಾರದಲ್ಲಿ ಬೆರ್ತಿಲ್ಲ. ಆದರೆ ಯಾವನು ಅಜ್ಞಾನಿ ಅದನ ಅವನಿಗೆ ಆತ್ಮನೇ ಬೆರ್ತಂಗ ಅನಿಸ್ತದಲ್ಲ, ಅವನಿಗೆ ಏನಾಗ್ಯದ, ಆತ್ಮ ವಿಶೇಷಣವಾಗಿ ಪರಿಣಮಿಸ್ತದ. ಯಾವನು ಜ್ಞಾನಿ ಅದನ ಅವನಿಗೆ ಆತ್ಮ ಉಪಾಧಿಯಾಗಿ ಪರಿಣಮಿಸ್ತದ. ಒಂದು ಸ್ಟೆಪ್ ಮೇಲೆ ಏರಿಸ್ಲಕತ್ತಾರ ಅವಕಾಶ, ಚಲೋ ಅದ. ಉಪಾಧಿ ಅಂದ್ರೆ ಅದರೊಳಗೆ ಬೆರೆತಿಲ್ಲ. ಇಂದ್ರಿಯ ವ್ಯವಹಾರಗಳಲ್ಲಿ ಆತ್ಮ ಬೆರೆಯದೇ ಆತ್ಮ ನಿರ್ಲಿಪ್ತವಾಗಿದ್ದು ಅಲ್ಲಿ ಇಂದ್ರಿಯ ವ್ಯವಹಾರಗಳೇನು ನಡೆದವ ಅದು ಆತ್ಮ ಮಾಡ್ತಾ ಇಲ್ಲ ಅಂತೇಳಿ ಜ್ಞಾನಿ ತಿಳ್ಕೊಂಡನಲ್ಲ. ಎಲ್ಲಾ ಕ್ರಿಯೆಗಳು ಆತ್ಮದು ಅಲ್ಲ. ಆತ್ಮ ನಿರ್ಲಿಪ್ತದನ, ಅವೆಲ್ಲ ಇಂದ್ರಿಯ ವ್ಯವಹಾರಗಳು ಅಂತ ತಿಳ್ಕೊಂಡ್ರೆ ಅದು ಉಪಾಧಿ, ಜ್ಞಾನಿಯ ಲಕ್ಷಣ. ಆತ್ಮನೇ ಇವೆಲ್ಲ ಮಾಡ್ಲಕತ್ತಾನ, ನಾನು ನೋಡ್ಲಕತ್ತೀನಿ, ನಾನು ಕೇಳಕತ್ತೀನಿ, ನಾನು ಹೋದೆ, ನಾನು ಬಂದೆ ಅಂತಂದ್ರ ಇದು ಅಜ್ಞಾನಿಗೆ ಆತ್ಮ ವಿಶೇಷಣ ಆಗ್ಯದ ಆ ಇಂದ್ರಿಯ ವ್ಯವಹಾರದಾಗ. ಅಂದ್ರೆ ಆತ್ಮ ಅದ್ರೊಳಗೆ ಬೆರ್ತದ. ಆತ್ಮನಿಗೆ ಕರ್ತೃವಾಗಿ ಕಾಣುವವನಿಗೆ ಇವೆಲ್ಲ ವಿಶೇಷಣಗಳಾಗಿ ಪರಿಣಮಿಸುತ್ತವೆ. ವಿಶೇಷಣಗಳಾಗಿ ಪರಿಣಮಿಸುವವನಿಗೆ ಏನಾಗ್ತದಂದ್ರೆ ಆತನು ದುಃಖಿಯೂ ಆಗುತ್ತಾನೆ, ಬದ್ಧನೂ ಆಗುತ್ತಾನೆ. ಯಾರು ಆತ್ಮವನ್ನ ಉಪಾಧಿಯನ್ನಾಗಿ ಇಟ್ಟುಕೊಂಡಿರ್ತಾರ ಅವರು ಆನಂದ ಪುರುಷರಾಗ್ತಾರ, ಮುಕ್ತರಾಗ್ತಾರ. ಆತ್ಮ ತನ್ನ ಸ್ವರೂಪವನ್ನ ಆ ಇಂದ್ರಿಯ ವ್ಯವಹಾರಗಳ ಜೊತೆಗೆ ಹೆಂಗ್ ಇಟ್ಕೋಬೇಕಂತ ಹೇಳಕತ್ತಾರ. ನೀವು ಬ್ರಹ್ಮ ಸ್ವರೂಪ, ನೀವು ಹೆಂಗಿರ್ಬೇಕು, ಇಂದ್ರಿಯ ವ್ಯವಹಾರಗಳು ಬೆಕ್ಕಾದ ನಡಿಲ್ಲ. ನಡೆದ್ರ ಅವು ಇಂದ್ರಿಯಗಳು ಮಾಡ್ಲಕತ್ತವೆ ಹೊರತು ನನಗ ಆ ಇಂದ್ರಿಯ ವ್ಯವಹಾರಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಉಪಾಧಿಯಾಗಿ ಉಳಿದ್ರಿ ಅಂತಂದ್ರೆ ನೀವು ಮುಕ್ತರಾಗ್ತೀರಿ, ಮತ್ತೆ ಮೋಕ್ಷ ಹೊಂದುತ್ತೀರಿ, ಆನಂದ ಸ್ವರೂಪರಾಗ್ತೀರಿ. ಅದನ್ನು ಬಿಟ್ಟು ನಾನು ನೋಡಿದೆ, ನಾನು ಕೇಳಿದೆ, ನಾನು ತಂದೆ, ನಾನು ಹೋದೆ, ನಾನು ಬಂದೆ
ಅಂತೇಳಿ ಅದ್ರೊಳಗೆ ನೀವು ವಿಶೇಷಣ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ದುಃಖಿಗಳಾಗ್ತೀರಿ, ಮತ್ತೆ ಬದ್ಧರಾಗ್ತೀರಿ. ಬದ್ಧರಾಗದಂತಂದ್ರೇನು? ಅರೆಸ್ಟ್. ಅದ್ರೊಳಗೆ ಅರೆಸ್ಟ್ ಆಗಿಬಿಡ್ತೀರಿ, ಬಂಧನಕ್ಕೊಳಗಾಗ್ತೀರಿ. ಒಳ್ಳೆ ಅರ್ಥ ಕೊಟ್ಟ ನೋಡ್ರಿ. ಆತ್ಮಸ್ವರೂಪ ನಾನು ಹೆಂಗಿರ್ಬೇಕು? ಲೌಕಿಕ ವ್ಯವಹಾರದಲ್ಲಿ ಉಪಾಧಿ ಇದ್ದಂಗಿರ್ಬೇಕು. ಅದ್ರೊಳಗೆ ಬೆರಿಲಾರ್ದೆ ಆ ಕೆಲಸಗಳು ನಡೀತಾ ಇರಬೇಕು. ಅದ್ರೊಳಗೆ ನಾವು ಬೆರ್ತಿರ್ಬಾರ್ದು. ಈ ರೀತಿ ಇದ್ರೆ ಮುಕ್ತ ಆಗ್ತೀವಿ, ಸುಖಿಗಳಾಗ್ತೀವಿ. ಅದನ್ನ ಬಿಟ್ಟು ಆ ಇಂದ್ರಿಯ ವ್ಯವಹಾರಗಳು ಏನ್ ನಡೆದವ ಅವು ನನ್ಲಿಂತೆ ನಡೆದವ ಅಂತೇಳಿ ವಿಶೇಷಣ ಮಾಡಿ ಹಂಚ್ಕೊಂಡ್ಬಿಟ್ಟೆವು ಅಂತಂದ್ರೆ ದುಃಖಿಗಳಾಗ್ತೀವಿ, ಬದ್ಧರಾಗ್ತೀವಿ, ಬಂಧನಕ್ಕೊಳಗಾಗ್ತೀವಿ. ಸೂಪರ್ ಅದ ಇದು ವಾಕ್ಯ, ಹೌದಲ್ರಿ? ಬರೀ ನಾವು ಉಪಾಧಿ ಮತ್ತು ವಿಶೇಷಣಗಳನ್ನ ನಮ್ಮಿಂದ ಭಿನ್ನವಾಗಿಟ್ಟು ನೋಡ್ಲಕತ್ತಿದ್ದೆವು. ಈಗ ನಾವೇ ಉಪಾಧಿ ಆಗ್ಬೇಕಾಗ್ಯದ ಇಂದ್ರಿಯ ವ್ಯವಹಾರಗಳಿಗೆ. ನಾವೇ ವಿಶೇಷಣ ಆದೇವಂತಂದ್ರೆ ಬಂದಿಗಳಾಗ್ತೀವಿ, ದುಃಖಿಗಳಾಗ್ತೀವಿ. ನಾವು ಉಪಾಧಿ ಆದೇವಂತಂದ್ರ ಘಟ ಆಕಾಶದೊಡನೆ ಬೆರೆಯಲಾರದೆ ಘಟಾಕಾಶ ಮಠಾಕಾಶ ಅಂತ ಹೆಂಗ್ ಬೇರ್ಪಡುತ್ತದೋ ಅದೇ ರೀತಿ ಆತ್ಮವು ಇಂದ್ರಿಯ ವ್ಯವಹಾರಗಳಲ್ಲಿ ಬೆರೆಯದೆ ಇಂದ್ರಿಯಗಳಿಂದ ಮುಕ್ತವಾಗಿದ್ದು ಇಂದ್ರಿಯ ವ್ಯವಹಾರಗಳಿಗೆ ತಾನು ಏನಾಗ್ಯದ ಇಂಡೈರೆಕ್ಟ್ ಕಾರಣ ಆಗ್ಯದಲ್ಲ. ಹಿಂಗಾಗಿ ಅದೇನಾಗ್ತದ? ಉಪಾಧಿಯಾಗಿದ್ದೆವು ಅಂತಂದ್ರೆ ಸುಖಿಗಳಾಗ್ತೀವಿ, ಮೋಕ್ಷ ಹೊಂದುತ್ತೀವಿ. ವಿಶೇಷಣ ಆದೇವಂತಂದ್ರೆ ದುಃಖಿಗಳಾಗ್ತೀವಿ, ಬದ್ಧರಾಗ್ತೀವಿ. ಸೂಪರ್. ಹೋಯ್ತ ತಲೆ ಉಳಿದವ್ರಿಗೆ. ನಾವೀಗ ಉಪಾಧಿ ಆಗ್ಬೇಕೋ, ನಮಗ್ ಮೋಕ್ಷ ಬೇಕು ಅಂದ್ರೆ ಉಪಾಧಿಯಾಗಿ ಇಂದ್ರಿಯಗಳ ವ್ಯವಹಾರಗಳು. ನನ್ನ ಕಣ್ಣು ನೋಡ್ಯದ, ನನ್ನ ಕೈ ಮಾಡ್ಯದ, ನನ್ನ ಕಾಲು ಮಾಡ್ಯದ, ಹೋಗ್ಯದ, ಬಂದದ, ಹಿಂಗ ಅನ್ಬೇಕೆ ಹೊರತು ನಾನೇ ಹೋಗಿನಿ, ನಾನೇ ಮಾಡೀನಿ, ನಾನೇ ತಂದಿನಿ, ನಾನೇ ಬಂದಿನಿ ಅಂತ ನಂಗಿಲ್ಲ. ನಾನೇ ಮಾಡೀನಿ ಅಂದೆವಂತಂದ್ರೆ ವಿಶೇಷಣ ಆಯ್ತು, ದುಃಖಿಗಳಾಗ್ತೀವಿ, ಬಂಧಕ್ಕೊಳಗಾಗ್ತೀವಿ. ನನ್ನ ಕಣ್ಣು ಮಾಡ್ಯದ, ಕಣ್ಣು ನೋಡ್ಯದ ಅಂತಂದ್ರ ನಾವೇನಾಗ್ತೀವಿ? ಉಪಾಧಿ ಆಗ್ತೀವಿ. ಸುಮ್ಮನೆ ಉಪಾಧಿ ವಿಶೇಷಣ ನಮ್ಮಿಂದ ಭಿನ್ನ ಇಟ್ಟು ಓದೋದು ಕಲ್ತಿದ್ದೆವು. ಈಗ ನಾವೇ ಉಪಾಧಿ ಆಗಿದ್ರೆ ನಾವು ಮೋಕ್ಷ ಹೊಂದುತ್ತೀವಿ, ಆನಂದ ಪುರುಷರಾಗ್ತೀವಿ. ನಾವು ಅದರೊಳಗೆ ಬೆರ್ತೇವಂತಂದ್ರೆ ವಿಶೇಷಣ ಆಗ್ತೀವಿ, ದುಃಖಿಗಳಾಗ್ತೀವಿ, ಬಂಧನಕ್ಕೊಳಗಾಗ್ತೀವಿ. ರಜೋಗುಣ ಅಧಿಕ ಹಾಗೂ ಕಿಂಚಿತ್ ಸತ್ವಗುಣ. ರಜೋಗುಣ ಜಾಸ್ತಿ, ಒಂದ್ ಸ್ವಲ್ಪ ಕಿಂಚಿತ್ ಸತ್ವಗುಣ ಸೇರ್ತು ಅಂತಂದ್ರೆ ಒಂದು ಬಗೆಯ ಸಮ್ಮಿಶ್ರ ರಜೋ ಉಪಾಧಿ ಇರುತ್ತದೆ. ಈ ಉಪಾಧಿಯಿಂದ ಪರಮಾತ್ಮನು ಭೋಕ್ತ ಆಗುತ್ತಾನೆ. ಪರಮಾತ್ಮ ಭೋಕ್ತ ಆತನ, ಪರಮಾತ್ಮನೇ ಭೋಕ್ತ, ಭೋಕ್ತೃ ಭೋಕ್ತ ಹೆಂಗ ಆತನಪ್ಪ ಅಂದ್ರೆ ರಜೋಗುಣ ಎಷ್ಟದ? ಜಾಸ್ತಿ ಅದ. ಸತ್ವಗುಣ ಸ್ವಲ್ಪದ, ಸ್ವಲ್ಪ ಸತ್ವಗುಣ, ಅಧಿಕ ರಜೋಗುಣ, ಇವೆರಡು ಮಿಶ್ರ ಆಯ್ತು ಅಂದ್ರ ಆ ಪರಮಾತ್ಮನೇ ಭೋಕ್ತ ಆಗುತ್ತಾನೆ. ಅಂತಂದ್ರ 84 ಲಕ್ಷ ಜೀವರಾಶಿಗಳ ರೂಪದಲ್ಲಿ ಬರ್ತಾನ ಭೋಕ್ತ. ಮತ್ತೆ ಅತಿಯಾದ ತಮೋಗುಣ, ಅದರಿಂದ ಅವನೇನಾತನ? ಭೋಜ್ಯ, ಜಡ ಆಗ್ತಾನ. ಮತ್ತೆ ಉಪಾಧಿ ಮತ್ತು ವಿಶೇಷಣಗಳ ಅಂತರ ಅರಿತು ವಿವೇಕಿಯಾದವನು, ಉಪಾಧಿ ಮತ್ತು ವಿಶೇಷಣಗಳ ಅಂತರ ಅರಿತು ವಿವೇಕಿಯಾದವನು ಜೀವನಿಗೆ ಪರಶಿವನ ಯಥಾರ್ಥ ಸ್ವರೂಪ ತಿಳಿಯುತ್ತದೆ.
ಪರಮಾತ್ಮನ ಅರ್ಥ ಯಾರಿಗಾಗ್ತದ? ಉಪಾಧಿ ಮತ್ತು ವಿಶೇಷಣಗಳ ಅಂತರ ಅರಿತ ವಿವೇಕಿಗೆ. ಉಪಾಧಿ ವಿಶೇಷಣಗಳ ಅಂತರ ಅರಿಲಾರದ ಅವಿವೇಕಿಗೆ ಅಂತ ಜೀವನಿಗೆ ಪರಶಿವನ ಯಥಾರ್ಥ ಸ್ವರೂಪ ತಿಳಿಯುವುದಿಲ್ಲ. ಉಪಾಧಿ ಮತ್ತು ವಿಶೇಷಣಗಳ ಅಂತರ ಅರಿಬೇಕು. ವಿಶೇಷಣ ಅಂದ್ರೆ ಹೆಂಡದ ಅಂಗಡಿ ಗಿರಾಕಿ ಇದ್ದಂಗ, ಉಪಾಧಿ ಅಂತಂದ್ರೆ ಹೆಂಡದ ಅಂಗಡಿ ಮಾಲೀಕ್ ಇದ್ದಂಗ. ಜ್ಞಾನಿ ಆದವನು ಹೆಂಡದ ಅಂಗಡಿ ಮಾಲೀಕ್ ಇದ್ದಂಗೆ ಇರ್ತಾನೆ, ಎಲ್ಲನೂ ತನ್ನ ಜೊತೆಗಿದ್ರು ಯಾವಾದಕ್ಕೂ ಅಂಟುಕೊಂಡಿರಲ್ಲ. ಅಜ್ಞಾನಿ ಆದವನು ಏನಾಗ್ತಾನೆ? ಹೆಂಡದ ಅಂಗಡಿ ಗಿರಾಕಿ ಆತನ, ಅದೆಲ್ಲ ಓಟು ಕುಡಿದು ತನ್ನ ಸ್ವರೂಪವನ್ನು ಮರೆತು ಬಿಡ್ತಾನೆ. ಇದಕ್ಕೆ ಎಂತ ವಿವೇಕ ಬೇಕಾಗಿದೆ ಈಗ? ಉಪಾಧಿ ವಿಶೇಷಣ ವಿವೇಕ. ಅದನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಪ್ರತಿ ಸಲ. ಈಗ ಸೋಮವಾರಪೇಟೆ ಮಠದಾಗ ಹೋಗಿದ್ದೆವು. ಸೋಮವಾರ ಇವತ್ತ 7 ರಿಂದ 8 ಏನಾಗ್ಯದ, 8 ಗಂಟೆ ಪ್ರವಚನ ಎಲ್ಲ ಮುಗಿಸಿದೆವು. ಮುಗಿಸಿ ಮನೆಗೆ ಬರೋ ಟೈಮ್ನಾಗ ಎದ್ದ ಅಲ್ಲಿ ಗುರುಗಳು ಇದ್ದಿದ್ದಿಲ್ಲ, ಅವ್ರ ಮಂಚಕ್ಕೆ ನಮಸ್ಕಾರ ಮಾಡ್ಬೇಕಾಗ್ತದ. ಅವ್ರ ಪೀಠಕ್ಕ ನಮಸ್ಕಾರ ಮಾಡಾಗ ಅಲ್ಲಿ ಒಬ್ಬ ಹೆಣ್ಮಗಳು ಏನಂದಳು ಗೊತ್ತದ? ಮುಂದಿನ ವಾರನು ಪ್ರವಚನ ಮಾಡ್ಲಕ್ಕ ಬರಂಗ ಕರ್ಸ್ಗೋಪ್ಪ ಅಂತ ಅಂದ್ಬಿಟ್ಲು. ಎದಕ್ಕಯ್ಯವ್ವ ಹಿಂಗೆ ಕರ್ಲಕತ್ತಿದೆ ಅಂದೆ ನಾನು. ಮುಂದಿನ ಸೋಮವಾರನು ಹೀಗೆ ಇದೇ ರೀತಿ ಪ್ರವಚನ ಹೇಳೋದಕ್ಕ ಕೇಳೋದಕ್ಕ ಕರ್ಸ್ಗೋಪ್ಪ ಅಂದ್ಬಿಟ್ಲು. ಏನಾಗ್ಯದ ಅವ್ರ ಮನ್ಯಾಗ ಅಂದ್ರ, ಬಗಲನ್ ಮನ್ಯಾಗ ತಾಯಿ ಮಗಳು ಇಬ್ರು ಕೂಡಿ ಎಲ್ಲಿಗೋ ಹೋಗ್ಯಾರ. ಬರೋ ಟೈಮ್ನಾಗ ಗಾಡಿ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ಬಿಟ್ರು. ಅವ್ರ ಮನೆ ಬಗಲನವ್ರು, ಅವ್ರ ಮನೆಯಲ್ಲ ಯಾರಲ್ಲ. ಆಕಿಗೆ ಏನಾಗ್ಬಿಟ್ಟದ? ಬದುಕು ಎಷ್ಟು ಅನಿಶ್ಚಿತ ಆದಲ್ಲ. ಸದಾ ಪೂಜಾ ಪಾಠ ಏನೆಲ್ಲ ಮಾಡಂತವ್ರು, ದೇವರ ಧ್ಯಾನ ಮಾಡಂತವ್ರು ಇಬ್ರು ಭಕ್ತರು ಸತ್ತೋಗ್ಬಿಟ್ರು ಪಟಕ್ಕಂತ. ಮನಸ್ಸು ಡಿಪ್ರೆಷನ್ದಾಗ ಹೋಗ್ಬಿಟ್ಟದ. ಆ ಸತ್ತವ್ರ ಸಂಗಟ ನಾವು ಡಿಪ್ರೆಷನ್ದಾಗ ಹೋದೇವಂದ್ರೆ ನಾವು ಸತ್ತಂಗೆ ಆಗ್ಬಿಡ್ತೀವಿ. ಮನ್ಸಿಗೆ ಹಚ್ಕೊಂಡ್ಬಿಟ್ಟಾಳ, ಮುಂದಿನ ವಾರನು ಹಿಂಗೆ ಬರಂಗ್ ಕರ್ಕೊರಪ್ಪ ಅಂದ್ರೆ ಈ ವಾರ ಹೋಗೇ ಬಿಡ್ತೀವಿ ಅನ್ನಂಗೆ ಆಗ್ಬಿಟ್ಟದ. ಮನಸ್ಸು ಅನಿಶ್ಚಿತ ಆದಾಗ ಹಿಂಗೆ ಏನಾರ ಒಂದು ಫೀಲಿಂಗ್ ಬಂದ್ಬಿಡ್ತದೆ. ಹಂಗ್ಯಾಕಂತಿ ಎಲ್ಲರಿಗೂ ಒಂದೇ ತರ ಇರ್ತದೇನೋ, ಮನಸ್ಸಿಗೆ ಧೈರ್ಯ ತಂತು ಅಂತಂದೆವು. ಯಾರ್ದೋ ಆಗಿದ್ರು ನಾವು ಹಿಂಗ ಡಿಪ್ರೆಷನ್ದಾಗ ಹೋಗ್ಬಿಡ್ತೀವಿ. ಯಾಕೆ ಹಿಂಗಾಯ್ತು? ಉಪಾಧಿ ಆಗ್ಯಾರ, ವಿಶೇಷಣ ಆಗ್ಯಾರ. ಈಗ ಆ ಸತ್ತ ಸುದ್ದಿಗೆ ಸತ್ತ ಸುದ್ದಿ ಸಂಗಟ ವಿಶೇಷಣ ಆದ್ರ ಪಂಚರ್ ಆಗಿಬಿಡ್ತಾರ, ದುಃಖಿಗಳಾಗ್ತಾರ, ಬದ್ಧರಾಗ್ತಾರ. ಸತ್ತ ಸುದ್ದಿ ಸಂಗಟ ಏನಾಗಬೇಕು? ಯಾವಾದರ ಸಂಗಟ ಎಲ್ಲ ಸುದ್ದಿ, ಸತ್ತದಿರ್ಲಿ ಹುಟ್ಟಿದ್ದಿರ್ಲಿ, ಎಲ್ಲದರ ಸಂಗಟ ಉಪಾಧಿಯಾಗಿರೋದು ಕಲಿಬೇಕು. ನಾನೀಗ ಉಪಾಧಿಯಾಗಿನೋ, ನಾನು ವಿಶೇಷಣ ಆಗಿನೋ. ವಿಶೇಷಣ ಆಗಿದ್ದಕ್ಕ ನನಗಿದು ದುಃಖ ಮತ್ತು ಬಂಧನ ಉಂಟಾಗ್ಯದ. ನಾ ಉಪಾಧಿ ಆಗಿದ್ದೀನಿ ಅಂತಂದ್ರೆ ನನಗೆ ಮೋಕ್ಷ ಆತಿತ್ತು, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆತಿತ್ತು. ನಾನು ಉಪಾಧಿ ಆಗಬೇಕು, ನಾನು ಉಪಾಧಿ ಆಗಬೇಕು. ಈ ಜೀವನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನೇನು ವ್ಯವಹಾರ ನಡೀತಾವ, ಹಗಲು ರಾತ್ರಿ ಎಲ್ಲದಕ್ಕೂ ನಾನು ಉಪಾಧಿಯಾಗಿರ್ಬೇಕೆ ಹೊರತು ವಿಶೇಷಣ ಆಗಬಾರದು. ಒಳ್ಳೆ ಪಾಠ ಅದಲ್ರಿ ಇದು. ಉಪಯೋಗ ಅದ ನೋಡ್ರಿ, ಬಹಳ ಉಪಯೋಗ ಅದ. ಬಹಳ ಉಪಯೋಗ ಅದ ಮ್ಯಾಟರ್. ಇದನ್ನೇನಾರೆ ನೀವು ಡೈರೆಕ್ಟ್ ಓದಿದ್ರೆ ಮಣ್ಣು ತಿಳಿಯಂಗಿಲ್ಲ. ವಿಚಾರ ಸಾಗರ, ವಿಚಾರ ಚಂದ್ರದೇ ಓದಿದ ಮೇಲೆ ಓದಿದ್ರೆ ಇದು ತಿಳಿಲಕತ್ತದ. ಈಗ ಡೈರೆಕ್ಟ್ ಇದು ಓದಿದ್ರೆ ಏನ್ ತಿಳಿತದ್ರಿ? ಎಲ್ಲ ಅರ್ಕ ಪರ್ಕದ. ಅವ್ರೇನೋ ನೋಟ್ಸ್ ಪ್ರವಚನ ಮಾಡಿ ನೋಟ್ಸ್ ಬರ್ಕೊಂಡು ಏನೇ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಸ್ಪೀಡ್ ಬರ್ಕೋತ ಹೋಗ್ಯಾರ. ಅವ್ರು ಕೂತು ಸಮಾಧಾನಲೇ ಬರೆದದ್ದು ಅಲ್ಲಿದು ಬುಕ್. ಅದಕ್ಕೆ ಉಪಾಧಿ ಹಾಗೂ ವಿಶೇಷಣಗಳ
ಅಂತರ ಅರಿತು ವಿವೇಕಿಯಾದ ಜೀವನಿಗೆ ಪರಶಿವನ ಯಥಾರ್ಥ ಸ್ವರೂಪ ಜ್ಞಾನವಾಗುತ್ತದೆ. ತನ್ನ ಉಪಾಧಿಯಾದ ದೇಹದ ಮನಸ್ಸಿನ ಸಂಪೂರ್ಣ ಜ್ಞಾನ ಉಂಟಾಗುತ್ತದೆ. ನಾನು ಬ್ರಹ್ಮ ಅದೀನಿ, ಈ ದೇಹ ನನಗೆ ಉಪಾಧಿಯಾಗ್ಯದ, ಮನಸ್ಸು ಅದು ಕೂಡ ನನಗೆ ಉಪಾಧಿಯಾಗ್ಯದ, ನಾ ಬ್ರಹ್ಮ ಅದೀನಿ, ಅದರೊಳಗೆ ಬೆರೆಯೋದು ನನ್ನ ಕೆಲಸ ಅಲ್ಲ. ತಾನು ಬೇರೆ, ತಾನು ಬೇರೆ, ತಾನು ಪರಮಾತ್ಮನ ದಿವ್ಯಾಂಶ ಎಂಬ ಅನುಭವ ಅಳವಡುತ್ತದೆ. ಅದ್ರ ಜೊತೆಗೆ ನಂದೇನು ವ್ಯವಹಾರ ಇಲ್ಲ ಅಂತೇಳಿ ತಾನು ಪರಮಾತ್ಮನ ದಿವ್ಯಾಂಶ ಅಂತೇಳಿ ಅನುಭವ ಅಳವಡುತ್ತದೆ. ಸಾಕಲ್ಲ, ಇನ್ನ ಏನ್ ಹೇಳ್ಬೇಕು? ಹತ್ತೇರಿ ಮಸ್ತ್ ಏನ್ ಹೋಳಿಗೆ ಉಣ್ಣಂಗ ಆಯ್ತು ಈಗ ನಮ್ಗೆ. ಒಮ್ಮೆ ಉಣ್ಣಂಗ ಆಗ್ಬಿಡ್ತು. ಆಕಾಶಕ್ಕ ಘಟ ಹೆಂಗ ಉಪಾಧಿ ಆದೋ ಹಂಗ ಆ ಶುದ್ಧ ಬ್ರಹ್ಮ ಸ್ವರೂಪಕ್ಕ ಈ ದೇಹ ಮನಸ್ಸುಗಳು ಉಪಾಧಿ ಅದಾವಿವು. ಈ ಉಪಾಧಿ ಜೊತೆಗೆ ನಾವು ಬೆರಿಲಾರ್ದಂಗಿದ್ದು ನಾವು ವ್ಯವಹಾರ ಮಾಡ್ಬೇಕೆ ಹೊರತು ಆ ಉಪಾಧಿ ಜೊತೆಗೆ ಬೆರೆತು ವಿಶೇಷಣ ಅವುಗಳನ್ನು ನಾವು ವಿಶೇಷಣ ಮಾಡ್ಕೊಂಡು ಬಿಟ್ಟೆವಂತಂದ್ರೆ ದುಃಖಿಗಳಾಗ್ತೀವಿ, ಬಂಧನಕ್ಕೊಳಗಾಗ್ತೀವಿ. ಸಾಕು, ಇಷ್ಟೇ ನೆನ್ಪಿಟ್ಕೊಂಡು ಉಪಾಧಿ ಮಾಡ್ಕೋಬೇಕು, ವಿಶೇಷಣ ಮಾಡ್ಕೋಬಾರ್ದು. ಅವಕ್ಕ ನಮಗ ಅಂಟುಕೊಳ್ಳಾರ್ದಂಗ ಇಂದ್ರಿಯ ವ್ಯವಹಾರಗಳಾಗಿರ್ಬೋದು, ಅಂತಃಕರಣ ವ್ಯವಹಾರಗಳಾಗಿರ್ಬೋದು, ಅವಕ್ಕ ನಮಗ ಅಂಟುಕೊಳ್ಳಾರ್ದಂಗ ನಡೆಸ್ಬೇಕು ಗಾಡಿ. ಅದ ನೋಡ್ರಿ, ಸೂಪರ್. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಯಾರ ಮನ್ಸಿಗೆ ಭಾಳ ಹಚ್ಕೊಂಡಿದ್ರಂತಂದ್ರೆ ವಿಶೇಷಣ ಆಗ್ಯಾರ. ಯಾರು ಏನು ಹಚ್ಕೊಳ್ಳಾರ್ದಂಗಿದ್ರು ಏನಾದ್ರು ಅಂದ್ರೆ ಅವರು ಉಪಾಧಿ ಆಗ್ಯಾರ. ಉಪಾಧಿ ಮಾಡ್ಕೊಂಡಿದ್ರು, ಆ ಘಟನೆಗಳನ್ನ ಉಪಾಧಿ ಮಾಡ್ಕೊಂಡಿದ್ರಂತಂದ್ರೆ ಅವರು ಮುಕ್ತವಾಗಿರ್ತಾರ, ಆನಂದವಾಗಿರ್ತಾರ. ಯಾವ್ರ ಅದನ್ನು ಬಹಳ ಹಚ್ಕೊಂಡಿದ್ರು ಅಂತಂದ್ರೆ ಅವರು ಬಂಧನಕ್ಕೊಳಗಾಗ್ತಾರ, ದುಃಖಿಗಳಾಗ್ತಾರ. ಇಷ್ಟೇ ಇವತ್ತಿನ ಪಾಠ, ಮಲ್ಲಿಕಾರ್ಜುನ ಶಾಸ್ತ್ರಿಗಳ ಪಾಠ. ಅದೇ ಹೇಳ್ಯಾರ, ಇಲ್ಲಿನೂ ಅದೇ ಹೇಳ್ಯಾರ. ಅಂದ್ರ ಅಲ್ಲಿ ವಿಶೇಷಣ ಉಪಾಧಿಗಳನ್ನ ಬರೀ ಅವು ಏನಂತೇಳಿ ತಿಳಿಸ್ಯಾರ. ಆದ್ರೆ ಇಲ್ಲಿ ನಾವು ನಮ್ಮ ಇಂದ್ರಿಯಗಳು, ನಮ್ಮ ಶರೀರಗಳು ಇವೇನೇನದವಲ್ಲ ಇವೆಲ್ಲ ನಾವು ಉಪಾಧಿ ಮಾಡ್ಕೋಬೇಕು, ವಿಶೇಷಣ ಮಾಡ್ಕೋಬಾರ್ದು. ವಿಶೇಷಣ ಮಾಡ್ಕೊಂಡ್ರೆ ನಾವು ದುಃಖಿಗಳಾಗ್ತೀವಿ. ಅದ್ರ ಜೊಳಗಿಗೆ ಬೆರಿಬಾರ್ದು ಅಂತ. ಅಂತಃಕರಣದೊಳಗೆ ನಾನಾ ರೀತಿ ಆಲೋಚನೆಗಳು ಬರ್ತಾವ, ಇಂದ್ರಿಯಗಳು ನಾನಾ ರೀತಿ ವ್ಯವಹಾರಗಳು ಮಾಡ್ತಾವ. ಅದ್ರ ಜೊತೆಗೆ ನಾವು ಬೆರಿಬಾರ್ದಾವಲ್ಲ. ಇಂದ್ರಿಯಗಳು ಮಾಡ್ಲಿಕ್ಕತ್ತವ, ನಂದೇನಿಲ್ಲ ಅದ್ರಾಗ ಅನ್ಬೇಕು. ಅವು ಮಾಡಿದ ಕರ್ಮ ಅವೇ ಭೋಗಿಸ್ತಿರ್ತಾವ. ಆ ದೇಹವನ್ನ ನಾವು ಉಪಾಧಿ ಮಾಡಿ ಇಟ್ಕೋಬೇಕೆ ಹೊರತು ಅದನ್ನು ವಿಶೇಷಣ ಮಾಡ್ಕೋಬಾರ್ದು. ಅದೇ ಅವ್ರು ಹೇಳೋದು. ವಿಶೇಷಣ ಅಂದ್ರೇನು, ಉಪಾಧಿ ಅಂದ್ರೇನು ಅಂತೇಳಕ್ಕೆ ಎಲ್ಲ ಡೆಫಿನೇಷನ್ ಹೇಳ್ತೀವಿ. ಆದ್ರೆ ಅದು ನಮ್ಮ ಬದುಕಿಗೆ ಹೆಂಗ್ ಅಪ್ಲೈ ಮಾಡ್ಕೋಬೇಕನ್ನೋದು ಕಲಿಸಿದಾರಲ್ಲ ಅಪ್ಲಿಕೇಶನ್, ಅದಕ್ಕೆ ಥ್ಯಾಂಕ್ಸ್ ಅನ್ಬೇಕಷ್ಟೇ. ಅದೇ ಬಟ್ಟಿ ಅಂಗಡಿಯಾಗ ಸ್ಮಶಾನದ ದಾರಿ ಒಳಗೆ ಹೋಗಾಗ ಬಟ್ಟಿ ಅಂಗಡಿಯಾಗ ಕುಂತವ್ರೆಲ್ಲ ಹೆಣ ಬರುನ ಎದ್ದು ಕೈ ಜೋಡಿಸ್ತಿದ್ರಂತ. ಬಟ್ಟಿ ಅಂಗಡಿಯಾಗ ಅವ ಗಿರಾಕಿ ಇದ್ದವ ಎದ್ದು ಬರ್ಲಿಲ್ಲ, ಹೆಣಕ್ಕೆ ಕೈ ಜೋಡಿಸ್ಲಿಲ್ಲ, ನಮಸ್ಕಾರ ಮಾಡ್ಲಿಲ್ಲ. ಬಟ್ಟಿ ಏನ್ ಮಾಡ್ದ, ಅಲ್ಲೇ ಒಳಗೆ ಬಟ್ಟಿ ಅವು ಸೆಲೆಕ್ಟ್ ಮಾಡ್ಕೋತ ಒಳಗೆ ಕೂತ್ ಬಿಟ್ಟವ ಹೆಣ ಬಂದ್ರು. ಅವಾಗ ಹೆಂಗಿದ್ದವ, ಸತ್ತ ಸುದ್ದಿಗೆ ಉಪಾಧಿಯಾಗಿದ್ದ. ಅವನಿಗೆ ದುಃಖ ಇದ್ದಿದ್ದಿಲ್ಲ, ಆ ಸತ್ತ ಸುದ್ದಿಗೆ ದುಃಖ ಇದ್ದಿದ್ದಿಲ್ಲ. ಅವ ಸೆಲೆಕ್ಟ್ ಮಾಡಿ ಸೀರೆ ತಗೊಂಡು ಮನಿಗೆ ಹೋಗೋದ್ರಾಗೆ ಸತ್ತಾದ ಸೀರೆ ಯಾರು ಹುಡುಗೋಬೇಕಿತ್ತು ಅವರೇ ಗೊಟಕ್ ಕಂದಿದ್ರು. ಅವಾಗ ಬಾಯಿ ಕಿಸ್ತದ ಜಗ್ಗಿ ಅಳ್ಳಕತ್ತ. ಅವಾಗ ಏನಾದವನು ವಿಶೇಷಣ ಆದ.
ಆ ಉಪಾಧಿ ಮತ್ತು ವಿಶೇಷಣದ ವಿವೇಕವನ್ನು ತಿಳ್ಕೊಂಡು ನನಗೆ ದುಃಖ ಯಾಕಾಯ್ತು ಅಂದ್ರೆ ವಿಶೇಷಣ ಆಗಿದ್ದಕ್ಕ. ಅಲ್ಲಿ ಸತ್ತುದ್ದು ಒಂದು ಹೆಣ್ಮಗಳ ಹೆಣನೆ, ಇಲ್ಲಿ ಸತ್ತುದ್ದು ಒಂದು ಹೆಣ್ಮಗಳ ಹೆಣನೆ. ಅಲ್ಲಿ ಯಾಕೆ ನನಗೆ ದುಃಖ ಆಗಲಿಲ್ಲ, ಇಲ್ಲಿ ಯಾಕೆ ನನಗೆ ದುಃಖ ಆಯ್ತು ಅಂದ್ರೆ ಅಲ್ಲಿ ದುಃಖ ಆಗ್ಲಾರ್ದ ಜಾಗದಾಗ ಉಪಾಧಿಯಾಗಿದ್ದ, ಇಲ್ಲಿ ದುಃಖ ಆದಲ್ಲಿ ಅವ ವಿಶೇಷಣ ಆದ. ಅದಕ್ಕೆ ಈ ವಿವೇಕವನ್ನ ತಿಳ್ಕೊಂಡವ್ರಿಗೆ ಶುದ್ಧ ಬ್ರಹ್ಮಜ್ಞಾನದ ಒಂದು ಅನುಭವ ಆಗ್ತದ. ಓಕೆ, ಒಳ್ಳೆಯದಾಗಿ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಪ್ರತಿ ಯಾವಾರ ಸೋಮವಾರ ಒಂದು ಆಗಮ ಹಿಡ್ಕೊಂಡಿವಿ. ಯಾವ ಆಗಮ? ಚಂದ್ರ ಜ್ಞಾನಾಗಮ ಅಂತೇಳಿ. ಸೋಮವಾರಕ್ಕೊಮ್ಮ ಮಧ್ಯಾಹ್ನ 4 ಗಂಟೆ ಪಾಠ ಮಿಸ್ ಮಾಡಬೇಡ್ರಿ. ಜೇಚೇನಿ ಜಗದ್ಗುರುಗಳು ಬರೆದ ಬುಕ್ ಅದ ಇದು. ಚಂದ್ರ ಜ್ಞಾನಾಗಮದ ಬಗ್ಗೆ ಚಿಂತನ ನಡೆದಿರ್ತದ. ಇವತ್ತು ಪೀಠಿಕೆ ಚಾಲು ಮಾಡೀವಿ. ಸೋಮವಾರಕ್ಕೊಮ್ಮ ಚಂದ್ರ ಜ್ಞಾನಾಗಮದ ಪಾಠ ಆಗ್ತದ. ಒಂದಾದ್ರೂ ಆಗಮ ಬರೀ 28 ಶಿವಾಗಮಗಳು ಅದು ಬಾಯಿಲೆ ಅಂತೀವಿ. ಒಂದರೆ ಆಗಮ ಓದ್ಬೇಕಲ್ಲ, ಅದ್ರ ಸಲುವಾಗಿ ಒಂದು ಆಗಮ ಹಿಡ್ಕೊಂಡಿವಿ. ಅದೇನ್ ಬಹಳ ದಿವಸ ಇರಂಗಿಲ್ಲ, ಒಂದು 200-300 ಪುಟ ಅಷ್ಟೇ. 200 ಇಲ್ಲ, 145. ಒಂದು 6 ತಿಂಗಳದಾಗ ಮುಗೀತು. 157 ಪುಟ ಅದ ಅಷ್ಟೇ. 200 ಪುಟ ಸಣ್ಣ ಪುಸ್ತಕ. ಒಂದು ಆಗಮ ಹಿಡ್ಯಾಮ ಅಂತ ಹಿಡ್ಕೊಂಡಿವಿ. ಈಗ ಉಪನಿಷತ್ತುಗಳು ಹಿಡಿದಿರಲ್ಲ, ಅದು ವೇದಗಳೇ. ಅವು ಉಪನಿಷತ್ತು ಅಂದ್ರೆ ವೇದಗಳೇ. ವೇದ ಹಿಡಿದಿವಿ. ಮತ್ತ ಇದು ಯಾವ್ದು ಹಿಡಿದಿವಿ? ಭಾಗವತ ಪುರಾಣ ಹಿಡಿದಿವಿ, ಆಗಮ ಹಿಡಿದಿವಿ. ಮತ್ತೆ ಒಂದು ಶಾಸ್ತ್ರ ಹಿಡಿಬೇಕಾಗ್ಯದ, 6 ಶಾಸ್ತ್ರಗಳ ಪೈಕಿ. ಅದೊಂದು ಯಾರು? ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ. ಪುರಾಣ ಹಿಡಿದಿವಿ, ವೇದ ಹಿಡಿದಿವಿ, ಆಗಮ ಹಿಡಿದಿವಿ, ಶಾಸ್ತ್ರ ಹಿಡಿಬೇಕು. ಮತ್ತೆ ಇತಿಹಾಸ ಅಂದ್ರೆ ರಾಮಾಯಣ ಅಥವಾ ಮಹಾಭಾರತ, ಎರಡರಾಗ ಒಂದರೆ ಗ್ರಂಥ ಓದ್ಬೇಕಪ್ಪ. ಯಾರ ಬುಕ್ಸ್ ತರಿಸಿ. ಆಧ್ಯಾತ್ಮಿಕ ರಾಮಾಯಣ ಇರ್ಬೇಕು, ಸುಮ್ಮನೆ ಅಂಥದಿಂಥದಲ್ಲ. ಇವೆಲ್ಲ ಮಾಡಿದಾಗೆ ಸನಾತನ ಭಾರತೀಯರು ಅನಿಸ್ಕೊತೀವಿ. ಏನು ಮಾಡ್ಲಾರ್ದೆ ಸುಮ್ನೆ ಸನಾತನ ಭಾರತೀಯರ ರೋಡ್ ಮೇಲೆ ಮೆರವಣಿಗೆ ಮಾಡ್ಕೊಂಡ್ರೆ ಆಗಲ್ಲ. ವೇದಗಳು, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಇವಿಷ್ಟು ಹಿಡ್ಕೋಬೇಕು. ವಚನ ಸಾಹಿತ್ಯ, ಸಿದ್ಧಾಂತ, ಶಿಖಾಮಣಿ ಇವು ನಮ್ಮ ಮನೆಯ ವಿಷಯಗಳಿವು. ಮನಿ ಮಾತು ಅಷ್ಟೇ. ಭಗವದ್ಗೀತೆ ಇದು ದೇಶವ್ಯಾಪಿ, ನಮ್ಮ ದೇಶದ ಒಂದು ನ್ಯಾಷನಲ್ ಧರ್ಮಗ್ರಂಥ, ರಾಷ್ಟ್ರದ ಧರ್ಮಗ್ರಂಥ. ಅದಕ್ಕೆ ಭಗವದ್ಗೀತೆ ಓದಬೇಕು. ಎಲ್ಲ ಬಹಳ ಮೆಥಡ್ಸು. ಓಕೆ, ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.